ಕಂಪನಿ ಬಗ್ಗೆ ಇದು ವಿಷನ್ ವಿಎನ್ ಹೆಸರು ನಮಗೆ ತುಂಬಾ ಖುಷಿ ತರ್ತಾ ಇತ್ತು. ಯಾಕಂದ್ರೆ ಎಲ್ಲ ಕಡೆ ವಿಕ್ಟರಿ ಈ ವಿಚಾರ ಗೊತ್ತಾಯ್ತು ನಮಗೆ. ವಿನಾಯಕ್ ಕುಮಾರ್ ಸರ್ ನಮ್ಮ ಊರಿಗೆ ಬಂದದ್ದು ಇವರು ಬಸವರಾಜ್ ಅಂತೇಳಿ ನಮ್ಮ ಮಗರ ಹೊನ್ನಾಳಿ ಅವ್ರು ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆಮೇಲೆ ಪ್ರಶ್ನೆ ಕೇಳಿದ್ವಿ, ಸಾಕಷ್ಟು ಕಂಪನಿಗಳು ಬಂದದ್ದು, ಸಾಕಷ್ಟು ಮೋಸ ಮಾಡಿದ್ದಾರೆ, ಅದ್ರಲ್ಲಿ ಇದು ಒಂದು ಆಗ್ಬಾರ್ದು ಅಂತ ಹೇಳಿದಾಗ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಕೇಳಿದ್ವಿ. ಅದು ನಮ್ಗೆ ಖುಷಿ ತಂತು. ಯಾಕಪ್ಪ ಅಂದ್ರೆ ಫ್ಯೂಚರ್ ಬಗ್ಗೆ ಎಲ್ಲ ಅಡ್ವಾನ್ಸ್ ರೆಡಿ ಮಾಡಿದ್ದಾರೆ. ಆ ಪ್ರಕಾರ ನಡೆದಪ್ಪ ಅಂದ್ರೆ ನಮಗೆ ನಾವು ಸಾಕಷ್ಟು ಕಂಪನಿಗಳು ನೋಡಿ ಕಟ್ಟಿದ್ರೆ ನಾಗರಾಜ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಮಗೆ ಅನಿಸ್ತು. ನಾನು ಒಬ್ಬ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ, ನಮ್ಮ ತಂದೆ 100 ಎಕರೆ ಜಮೀನ್ ಮಾಡಿದ್ದಾರೆ. ನಮಗೆ ನೆಟ್ವರ್ಕ್ ಅಂದ್ರೆ ತಕ್ಷಣ ಏನೋ ಒಂದು ಆಗ್ಲಿ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟವೆ. ಇದನ್ನ ಏನೈತೆ ನೋಡೋಣ ಅಂತ ಹೇಳಿ ಪ್ಲಾನ್ ಅಲ್ಲಿ ಖುಷಿ ಅನಿಸ್ತು. ಈ ಸಿಸ್ಟಮ್ ಪ್ರಕಾರ ಅವ್ರು ಏನಾದ್ರು ಒಂದು 5 ವರ್ಷ ಈ ಸಂಸ್ಥೆಯಲ್ಲಿ ನಾನು 100 ಕೋಟಿ ದುಡ್ಡು ಮಾಡ್ತೀನಿ. ಅವ್ರು ಇರ್ಬೇಕು. ಯಾರ್ಯಾರು ನಮ್ಮನ್ನ ನಂಬಿ ಬರ್ತದ್ರ ಇವತ್ತು ಸಿಸ್ಟಮ್ ಕಂಪನಿ ನೋಡಿ ಯಾರು ಬರಲ್ಲ ಮೇಡಮ್, ನಮ್ಮನ್ನ ನೋಡಿ ಬಂದಿರ್ತಾರೆ. ಆ ಪ್ರಕಾರ ಅವ್ರು ಉಳಿಸಿದ್ದು ನಿಜ ಆತಪ್ಪ ಅಂದ್ರೆ ನಾವು ಇಲ್ಲಿ ಒಳ್ಳೆ ಸಾಧಕರಾಗಿ ಹೊರಹೊಮ್ಮತೀವಿ. ನಮ್ ಇವಾಗ ನಾವು ಒಂದ್ 25 ಜನ ಬಂದ ದಾವಣಗೆರೆಯಿಂದ, ನೆಕ್ಸ್ಟ್ ದಾವಣಗೆರೆಯಿಂದ 250 ಜನ ಇರ್ತಾವ. ನಾವು ನಮ್ಮ ಉದ್ದೇಶನ ಅದು. ನಮಗೆ ನಾವು ದುಡ್ಡಲ್ಲ, ನಮ್ಮ ನಂಬಿಕೆಯಿಂದ ಬಂದವರಿಗೆ ಕಾರ್ ಕೊಡ್ಸ್ಬೇಕು. ನಮಗೆ ಕಾರ್ ಅಲ್ಲ, ಯಾರು ನಮ್ಮ ನಂಬಿದ್ರೆ ಅವ್ರಿಗೆ ಕಾರ್ ಕೊಡ್ಸ್ಬೇಕು, ಅವ್ರಿಗೆ ಒಳ್ಳೆ ಬಂಗ್ಲೆ ಕಟ್ಸ್ಕೊಡ್ಬೇಕು. ಕನಸು ಅವ್ರ ಮಕ್ಕಳು ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಓದ್ಬೇಕು. ಆಮೇಲೆ ಬಂಗ್ಲೆ ಜೊತೆಗೆ ಮನೆ ಮುಂದೊಂದು ಒಳ್ಳೆ ಕಾರ್ನ ತಗೋಬೇಕು. ಇನ್ನೊಂದೇನಪ್ಪ ಅಂದ್ರೆ ಎಲ್ಲಾ ಕಡೆಗೆ ಲಕ್ಸುರಿ ಟ್ರಿಪ್ ಮಾಡ್ಬೇಕು. ಅದಕ್ಕೋಸ್ಕರ ಈ ಸಂಸ್ಥೆ ಚೆನ್ನಾಗೈತಿ. ಇದೇ ತರ ಅವ್ರೇನು ಕಮಿಟಿ ಆಗದ್ರಲ್ಲ, ಅವ್ರು ಯಾರ್ದ ಭಿನ್ನಾಭಿಪ್ರಾಯ ಬಾರದ ರೀತಿಯಲ್ಲಿ ಯಾರ್ಯಾರು ನಂಬಿ ಬಂದ್ರಲ್ಲ ಅಚೀವರ್ಸ್ ಬೆನಿಫಿಷಿಯರ್ಸ್ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಮೆಟೀರಿಯಲ್ ಕೊಡ್ಬೇಕು. ಆಮೇಲೆ ಕೆಲವೊಂದು ಸ್ಟಾಕ್ ಖಾಲಿ ಆಗೈತೆ, ಆಮೇಲೆ ಲಕ್ಕಿ ಮಾಡ್ತಾರಲ್ಲ, ಆ ಲಕ್ಕಿ ಕರೆಕ್ಟ್ ಪ್ರಾಮಾಣಿಕತೆಯಿಂದ ಮಾಡಿ ಯಾರ್ಯಾರು ಲಕ್ಕಿ ಬಂದಿರ್ತಾರ ಅವ್ರಿಗೆ ಡ್ರಾ ಕೊಟ್ಬಿಟ್ಟು ಅವ್ರಿಗೆ 18 ತಿಂಗಳಾದ್ಮೇಲೆ ಸಮರ್ಪಕವಾಗಿ ನಾವು ತಲುಪಿಸಿದಪ್ಪ ಅಂದ್ರೆ 100% ನಾವೆಲ್ಲ ಸಕ್ಸಸ್. ನಾವು ವಿಷನ್ 5 ವರ್ಷ ಇತ್ತಪ್ಪ ಅಂದ್ರೆ ನಾವು 100 ಕೋಟಿ ಮಾಡ್ತೀವಿ. ಆಮೇಲೆ ಹರಿಹರ ತಾಲೂಕಿಗೆ MLA ಆಗ್ಬಿಡ್ತಾರೆ ಇತ್ತಪ್ಪ ಅಂದ್ರೆ ಕಂಪನಿ. ಮೇಡಮ್ ಏನ್ ಗೊತ್ತಾ, ಪ್ರತಿಯೊಬ್ರು ನಾನು ಸಾಕಷ್ಟು ಕಂಪನಿಗಳು ನೋಡಿದ್ದೀನಿ. 15-20 ಸಾವಿರ ಒಂದು ಐಡಿ ಅಂತ ಮಾಡಿದ್ದಾರೆ. ಕೇವಲ 1,000 ರೂಪಾಯಿ. ಯಾರೊಬ್ರು ನಮ್ಮ ರಿಟೈರ್ಡ್ ದಾವಣಗೆರೆ ಹೇಳಿದ್ರು, ಯಾವ್ದೋ ಒಂದು ಪಾರ್ಟಿದವ್ರು ನಾವು 1,000 ರೂಪಾಯಿ ಖರ್ಚು ಮಾಡ್ತೇವೆ ಅಂತ ಹೇಳಿ. ಆ 1,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು 100 ಕೋಟಿ ಅಚೀವ್ಮೆಂಟ್ ಮಾಡೋದು ಸುಲಭ ಅಲ್ಲ. ಇದು ಪ್ಲಾನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ನಮ್ಮ MD ಅವರು ಸುಧೇಂದ್ರ ಸರ್ ಮತ್ತು ವೆಂಕಟೇಶ್ ಸರ್ ನಾನು ವೆಂಕಟೇಶ್ ಅವ್ರು ನೋಡಿದ್ದೀನಿ, ಸುಧೀರ್ ಸರ್ ನೋಡಿಲ್ಲ, ಇವತ್ತು ನೋಡಿದೆ. ತುಂಬಾ ಇನ್ನೋಸೆಂಟ್ ಅದಾರೆ. ವಿನಯ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಪ್ರೆಸೆಂಟೇಷನ್ ಮಾಡಿದ್ರು ನಮಗೆಲ್ಲ. ಆಮೇಲೆ ಡೌಟ್ ಕೇಳಿದ್ವಿ, ನಿಮ್ ಕಂಪ್ನಿ ಏನ್ ಗ್ಯಾರಂಟಿ ಉಳಿತೈತಿ, ಏನಾದ್ರು ಬಾಂಡ್ ಪೇಪರ್ ಬರ್ಕೊಡ್ತಾರೆ ಅಂತ ಕೇಳಿದಾಗ ಅದೆಲ್ಲ ಈಗ ಆಲ್ರೆಡಿ ನಮ್ಮ ಬಸವರಾಜ್ ಅವರು ನಮ್ಮ ಪ್ರಧಾನಿ ಮಾಡ್ತಿದ್ದಾರೆ. ಬಾಂಡ್ ಪೇಪರ್ ಚೆಕ್ ಎಲ್ಲ ಕೊಟ್ಟಿದ್ದಾರೆ. ನಂಬಿಕೆ ಬಂದತಿ. ಇದ್ರಲ್ಲಿ ನಾವು ಮುಂದುವರಿತೇವೆ. ಇಲ್ಲಿವರೆಗೆ ಕಂಪನಿ ತಲೆ